ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಮ್ಮ ಸುಕ್ಷೇತ್ರದಲ್ಲಿ ನಡೆದಂತಹ ತಾಲೂಕು ಮಟ್ಟದ ಸಭೆಯಲ್ಲಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿರುವಂತಹ ಘಟನೆ ನಡೆದಿದೆ. ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಾಗಿರುವಂತಹ ತಾಲೂಕು ಮಟ್ಟದ ತ್ರೈಮಾಸಿಕ ಸಭೆಯಲ್ಲಿ ಕಡತಗಳನ್ನ ಸರಿಯಾಗಿ ತಾರದ ಅಧಿಕಾರಿಗಳ ವಿರುದ್ಧ ಸಿಟ್ಟಿಗೆದ್ದಂತಹ ಪರಮೇಶ್ವರ್ ಅವರು ಒಂದು ಸಭೆಗೆ ಬರುವಾಗ ಮುಂಚೆ ಯಾವ ರೀತಿ ಫೈಲ್ ಅನ್ನ ಪರಿಶೀಲನೆ ಮಾಡಿಕೊಂಡು ಬರಬೇಕು ಅನ್ನೋದು ಕೂಡ ನಿಮ್ಗೆ ಗೊತ್ತಾಗಲ್ವಾ ಅಂತ ಹೇಳಿ ಅಧಿಕಾರಿಗಳಿಗೆ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ. ಸುಮ್ಮನೆ ನಾಮಕಾವಸ್ತಿ ಈ ವಿಚಾರಗಳನ್ನ ಅವರು ಮಾತನಾಡಿದ್ದಾರೆ. ಸುಮ್ಮನೆ ನಾಮಕಾವಸ್ತಿಗೆ ಅದನ್ನ ತೆಗೆದುಕೊಂಡು ಬರಬೇಡಿ, ಬಾಯಲ್ಲಿ ಹೇಳಬೇಡಿ ಅಂತ ಹೇಳಿ ಪಂಚಾಯತ್ ರಾಜ್ ಹಾಗೂ ಆರೋಗ್ಯ ಇಲಾಖೆ ಸೇರಿದಂತೆ ಎಲ್ಲಾ ಇಲಾಖೆಯ ಅಧಿಕಾರಿಗಳನ್ನ ಬೆವರಿಳಿಸಿದ್ದಾರೆ. ನಾನು ಸುಮಾರು 100 ಶಾಲೆಗಳಿಗೆ ಬಾಕ್ಸ್ ಶೌಚಾಲಯವನ್ನ ನಿರ್ಮಾಣ ಮಾಡಿದ್ದೇವೆ, ಆದರೆ ಇದರಲ್ಲಿ ಕಡಿಮೆ ಹೇಳಿದ್ದಾರೆ. ಹೇಗೆ ಅದು ಸಾಧ್ಯ? ಹಾಗೆ ಪ್ರತಿ ಶಾಲೆಯ ವಿವರವನ್ನ ಮುಂದಿನ ಸಭೆಯಲ್ಲಿ ನೀಡಬೇಕು ಅಂತ ಹೇಳಿದ್ದಾರೆ. ನೀವು ಇಲ್ಲಿರೋದೇ ಶಾಲೆ ಇರೋದೇ 265, ಅದರಲ್ಲಿ 69 ನಾನ್ ಫಂಕ್ಷನಲ್ ಅಂತ ಹೇಳಿದ್ರೆ ಏನ್ ಅರ್ಥ ಇದೆ ಸರ್? ಅದು ಅಡಿಷನಲ್ ಬೇಕಾಗಿದೆ. ನೋಡ್ರಿ, ಇವೆಲ್ಲ ಕುತ್ಕೊಂಡು ಯಾರಾದ್ರೂ ನೋಡ್ಬೇಕು, ಇವೆಲ್ಲ ಏನ್ ಮಾಡ್ತಾರೋ ಗೊತ್ತಿಲ್ಲ. ಅಂಕಿಅಂಶ ಕೊಡದೆ ರಾಂಗ್ ಕೊಟ್ಬಿಟ್ರೆ ಹೆಂಗೆ? ಇನ್ನೊಂದ್ ಸ್ವಲ್ಪ ನಮ್ಗೆ ಅಡಿಷನಲ್ ಬೇಕು. ಹೌದಮ್ಮ, ನಾನೇ 100 ಕಳ್ಸಿದ್ದೀನಿ. ಬರುತ್ತೆ. ಈಗ ನೀವು ಅಲ್ಲಿ ಪ್ಲೇಸ್ಮೆಂಟ್ ಮಾಡ್ದಂಗೆ ಜಾಗ ಮಾಡಿ ಕೊಟ್ರೆ ಅವ್ರು ತಗೊಂಬಂದಲ್ಲಿ ಇಟ್ಕೊಡ್ತಾರೆ. ಅದಕ್ಕೆ ವಾಟರ್ ಕನೆಕ್ಷನ್ ಮತ್ತೊಂದು ಎಲ್ಲ ಮಾಡಿ ಕೊಡ್ತಾರೆ. ಫ್ರೀ ಆಗಿ ನಿಮ್ಗೆ ಕೊಟ್ಟಿದ್ದಾರೆ. 100 ಶಾಲೆಗಳಿಗೆ ಫ್ರೀ ಆಗಿ ಬಾಕ್ಸ್ ಶೌಚಾಲಯಗಳನ್ನು ಮತ್ತೆ ನೀವು ಅದನ್ನು ಈಗ ನೀವು ಇಲ್ಲಿ ಇದನ್ನ ಇರೋದೇನು 265 ಅಲ್ಲ. ಇನಾಗ್ರೇಷನ್ಗೆ ನಾವು ವೇಟ್ ಮಾಡ್ತಾ ಇದೀವಿ ಸರ್. ಇನಾಗ್ರೇಷನ್ ಆಯ್ತಮ್ಮ, ಪ್ಲೇಸ್ಮೆಂಟ್ ಮಾಡ್ಬೇಕಲ್ಲ. ನೀವು ಅಲ್ಲಿ 100ಕ್ಕೆ ನೀವು ಜಾಗ ಮಾಡ್ಕೊಡ್ಬೇಕಲ್ವಾ? ಅಲ್ಲ, ಜಾಗ ಮಾಡಿಕೊಟ್ರೆ ತಂದಿಡ್ತಾರೆ. ಜಾಗ ಎಲ್ಲರೂ ಎಲ್ಲಿ ತಂದಿಡ್ತಾರ್ರಿ? ಇಲ್ಲ, ಇದು ಬಹಳ ಕಡೆ 100ಗೆ ನೀವು ಬಂದಿರೋದೇ ಈಗ 65 ಅಲ್ವಾ? ಇಲ್ಲ, ಅವ್ರ ಮಾಹಿತಿ ನೋಡಿ, ನಾನ್ ಫಂಕ್ಷನಲ್ 0 ಇಷ್ಟು ಇಲ್ಲ. ಇದು ಮಾಡಿಸಿ ಅಂತ ಮಾಡಿದಿರಲ್ಲ, ಇದು ಅಬ್ಸ್ಟ್ರಾಕ್ಟ್ ಮಾಡಿದ್ದೀರಿ. ಇದ್ರ ಪ್ರಕಾರ ಡಾಕ್ಯುಮೆಂಟ್ ಇರ್ಬೇಕು. ಎಲ್ಲಿದೆ ಮೊಬೈಲ್ ಮಾಡ್ಬೇಕು. ಯಾರು ಮಾಡಿ ಕೊಡ್ತಾರೋ, ತಾಲೂಕು ಮಾಡಿದಿರೋ, ನೀವು ಮಾಡ್ತಿರೋ, ನೀವು ಗೈಡ್ ಮಾಡೋದಲ್ವಾ? ಮತ್ತೆ ರೆಡಿ ಮಾಡಿದ್ದೀನಿ ಎಲ್ಲಿ ಮಾಡ್ಯವ್ರೆ? ಏನಮ್ಮ ಮಾಡಿದ್ಯಾ? ಏನ್ ಡೇಟಾ ಮಾಡಿದ್ಯಾ? ಪುಸ್ತಕನ ಎಲ್ಲಿದೆ? ಬುಕ್ಲೆಟ್ ಅಕಾರ್ಡಿಂಗ್ ಟು ದಿಸ್ ಬುಕ್ಲೆಟ್ ಇದೆಯಾ? ಏನ್ ಸಾರಿ ಅವ್ರು ಹೇಳಿದ್ದೀಗ ನಾವು ಸುಮ್ಮನೆ ಬಾಯಲ್ಲಿ ಹೇಳಿದ್ ಕೇಳ್ಕೊಂಡು ಕೂತ್ಕೋಬೇಕಾ? ಇಷ್ಟೊಂದು ಜನ ಆಫೀಸರ್ಸ್ ಇದ್ದೀರಾ, ಒಬ್ರು ನೆಟ್ಟಿಗೆ ಇದನ್ನ ನೋಡಿ ಸರಿಯಾಗಿ ಮೀಟಿಂಗಿಗೆ ಯಾವ ತರ ಡೇಟ್ ಇಡ್ಬೇಕು ಅಂತ ಗೊತ್ತಿಲ್ಲ. ಏನು ಹೇಳಬೇಡ, ಇವೆಲ್ಲ ಹೇಳ್ಕೊಡ್ಬೇಕು. ಅನ್ನ 18 ವಿವೇಕ್ ಶಾಲೆದು ಏನ್ ಸ್ಟೇಟಸ್? ಕೊರಟಗೆರೆ 11, ಕೋರದ್ದು 2 ಮತ್ತು ಗುರುವಾರದ್ದು 5, ಒಟ್ಟು 18 ವರ್ಕ್ ಅಲ್ಲಿ ಎಷ್ಟು ಕಂಪ್ಲೀಟ್ ಆಗಿದೆ? ಅಲ್ಲ, ನಿಮ್ದು 11ರಲ್ಲಿ 8 ಅಂತ ಹೇಳ್ತಿದ್ಯಾ ಅಲ್ವೇನ್ರಿ? ಆಮೇಲೆ ಕೊಡೋದಿಲ್ಲ, ಅವ್ರು ದಿನಾನು ಎಲ್ಲ ರಿಪೇರಿ, ಸ್ಕೂಲ್, ಅಂಗನವಾಡಿ, ಹಾಸ್ಪಿಟಲ್. ನನಗೆ ಇದರದ್ದು ಸ್ಟ್ಯಾಟಿಸ್ಟಿಕ್ಸ್